ಪ್ರಾಯ ಪ್ರಬುದ್ಧೆಯಾದರೂ ಸೊನ್ನೆ ಮೈನೆರೆಯುವುದಿಲ್ಲ. ಆಗ ಚಂದು ಪೆರ್ಗಡೆಯವರು ಸೊನ್ನೆ ಮೈನೆರೆದರೆ ಮಜಲೊಟ್ಟು ಬೆರ್ಮರಿಗೆ ಗುಡಿ ಕಟ್ಟಿಸುವುದಾಗಿ ಹರಕೆ ಹೊರುತ್ತಾರೆ. ಆದಿಬೆರ್ಮರ ಅನುಗ್ರಹದಿಂದ ಸೊನ್ನೆ ಮೈನೆರೆಯುತ್ತಾಳೆ. ಸೊನ್ನೆಯನ್ನು ನಂದಳಿಕೆ ಸಮೀಪದ ಉರ್ಕಿದೊಟ್ಟುವಿನ ಗುರುಮಾರ್ಲರಿಗೆ ಮದುವೆ ಮಾಡಿಕೊಡುತ್ತಾರೆ. ಬೆರ್ಮರ ವರಪ್ರಸಾದವಾಗಿ ಇಬ್ಬರು ಅವಳಿ ಮಕ್ಕಳು ಸೊನ್ನೆಗೆ ಹುಟ್ಟುತ್ತಾರೆ. ಇವರ ಹೆಸರೇ ಅಬ್ಬಗ ಮತ್ತು ದಾರಗ. ಈ ಹೆಣ್ಣು ಮಕ್ಕಳು ಆಡಿ ಬೆಳೆದು ದೊಡ್ಡವರಾದ ಕೂಡಲೇ ಇವರಿಗೆ ಗಂಡು ಹುಡುಕಲು ಸೊನ್ನೆ ಹಾಗೂ ಗುರುಮಾರ್ಲರು ಹೊರಡುತ್ತಾರೆ. ಆಗ ಬೆರ್ಮರು ಬ್ರಾಹ್ಮಣನ ರೂಪದಲ್ಲಿ ಅಡ್ಡ ಬಂದು, ನೀವು ಮಕ್ಕಳಿಲ್ಲದ ಕಾಲದಲ್ಲಿ ನನಗೆ ಹೇಳಿದ ಹರಕೆ ಬಾಕಿ ಇದೆ ಎಂದು ನೆನಪಿಸುತ್ತಾರೆ. ಆದರೆ ಇದನ್ನು ಸೊನ್ನೆ ಉಪೇಕ್ಷಿಸುತ್ತಾಳೆ. ಇದರಿಂದ ಕ್ರೋಧಿತರಾದ ಉರಿಬೆರ್ಮರು ಈ ಮಕ್ಕಳಿದ್ದ ಉರ್ಕಿದೊಟ್ಟುವಿನ ಮನೆಗೆ ಬರುತ್ತಾರೆ. ಉರ್ಕಿದೊಟ್ಟುವಿನ ಅಂಗಳದಲ್ಲಿ ಆಟವಾಡುತ್ತಿದ್ದ ಅವಳಿ ಮಕ್ಕಳನ್ನು